ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ, ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ. ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು. ಏಕೆಂದರೆ ನಮ್ಮ ಅವಸರದ ಅಹಿತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು. ನಾವ್ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ. ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲಿನ ಗೌರವಕ್ಕಿಂತ ದೊಡ್ಡದಾಗಬಾರದು. ನಾವೆಲ್ಲರೂ ಬದ್ಧತೆಯಿಂದ, ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು. ಈ ಘಟನೆ ನಮಗೆ ಪಾಠವಾಗಲಿ. ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠದ ಪಾವಿತ್ರ್ಯವನ್ನು ನಾವು ಕಾಪಾಡೋಣ. ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನದಲ್ಲಿ ಹೇಳುವುದಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪಾವಿತ್ರವಾದದ್ದು ಮತ್ತು ಸಭಾಧ್ಯಕ್ಷರಿಗೆ ಅತ್ಯಂತ ಗೌರವವಾದದ್ದು. ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವವಾಗಿ ಅಶಿಸ್ತಿನಿಂದ ಮತ್ತು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ. ಯುಟಿಕಾದರೆ ಶ್ರಮಿಸ್ತಾರೆ, ಅದು ಈ ಪೀಠ ಶ್ರಮಿಸುವುದಿಲ್ಲ. ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ CN, SR ವಿಶ್ವನಾಥ್, BA ಬಸವರಾಜ್, MR ಪಟೇಲ್, ಚನ್ನಬಸಪ್ಪ, B ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬಿಲ್ದಲ್, CK ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ BP, ಡಾಕ್ಟರ್ ಭರತ್ ಶೆಟ್ಟಿ, ವಿನಯ್ ಮುನಿರತ್ನ, ಬಸವರಾಜ್ ಮುತ್ತಿಮೂಡ್, ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ. ಪಟೇಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, SR ಪಟೇಲ್, BA ಬಸವರಾಜ್, MR ಪಟೇಲ್, ಚನ್ನಬಸಪ್ಪ, B ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯ, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಲ್, CK ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ BP, ಡಾಕ್ಟರ್ ಭರತ್ ಶೆಟ್ಟಿ ವೈ, ಮುನಿರತ್ನ, ಬಸವರಾಜ್ ಮುತ್ತಿಮೂಡ್, ಧೀರಜ್ ಮುನಿರಾಜ್, ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿದ್ದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 348 ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು. ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಈ ಸರ್ಕಾರಕ್ಕೆ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್, ವಿನಂತಿ ನಿಮ್ಮೆಲ್ಲರೂ ಕೂಡ ವಿಶೇಷವಾದ ಮನವಿ. ಮಾನ್ಯ ಸದಸ್ಯರಾದಂತಹ ದೊಡ್ಡಣ್ಣ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ CN, SR ಪಟೇಲ್, BA ಬಸವರಾಜ್, MR ಪಟೇಲ್, ಚನ್ನಬಸಪ್ಪ ಚೆನ್ನಿ, B ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಲೆ, CK ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ B, ಡಾಕ್ಟರ್ ಭರತ್ ಶೆಟ್ಟಿ ವೈ, ಮುನಿರತ್ನ, ಬಸವರಾಜ್ ಮುತ್ತಿಮೂಡ್, ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಚಂದ್ರ ಲಮ್ಮನಾಥ ನಮ್ಮೆಲ್ಲರ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ತಾವು ಸದನದಿಂದ ತಕ್ಷಣವೇ ಹೊರ ನಡೆಯಬೇಕೆಂದು ನಾನು ಕೋರುತ್ತೇನೆ. ಮಾಡಿದವರು ಯಾರು?